ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಮನೆಯಾಗಿದ್ದಾಗ ಟೈಮ್ ಸಾಕಾಗಲಿಲ್ಲ, ಹಂಗಾಗಿ ಬೈಕ್ ಮ್ಯಾಗ ಹೋಗ್ತಾ ಲಾಗ್ ಶುರು ಮಾಡಕತ್ತೀನಿ. ಡ್ರೆಸ್ ಹಾಕ್ಕೊಂಡಿಂದ್ರೆ ನಾನು ಬೈಕ್ ಮ್ಯಾಗ ಹೋಗ್ಬೇಕಾದ್ರೆ ಅಜ್ಕ ಕಾಲಾಕಿನೋ ಕುಂದಿರ್ತೇನೆ. ನನಗೂ ವಿಡಿಯೋ ಮಾಡೋಕೆ ಸ್ವಲ್ಪ ಕಂಫರ್ಟ್ ಅಂತ ಅನಿಸ್ತೈತೆ ಅಂಥೇಳಿ ನಾವು ಇವತ್ತು ರಮ್ದ್ಕೊಂಡಿದ್ವಿ. ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವ ಥರದ ವೀಡಿಯೋಸ್ ಬೇಕಂತ ನೀವು ಕಮೆಂಟ್ ಮಾಡಿ ಹೇಳಿದ್ದೀರಂದ್ರೆ ನಾನು ಖಂಡಿತ ನಿಮ್ಗೆ ಆ ಥರದ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಾನು ಅನ್ಕೋತೀನಿ ರೆಗ್ಯುಲರಾಗಿ ವಿಡಿಯೋ ಹಾಕ್ಬೇಕಂತೇಳಿ. ಕೆಲವ್ರೆಲ್ಲ ಪರ್ಸ್ನಲಾಗಿ ಮೆಸೇಜ್ ಹಾಕ್ತಾರೆ, ರೆಗ್ಯುಲರಾಗಿ ಹಾಕಿ ವಿಡಿಯೋ ಯಾಕೆ ರೆಗ್ಯುಲರಾಗಿ ಹಾಕ್ಕೊಳ್ರಿ ಅಂತೇಳಿ. ಅದು ನಮ್ಗೆ ಇತ್ತೀಚೆಗೆ ವಿಡಿಯೋ ಲಾಗ್ ಮಾಡೋದು, ಎಡಿಟ್ ಮಾಡೋದು ಸಿಕ್ಕಾಪಟ್ಟು ಬೇಸರ ಅಂತ ಅನ್ಸಾಗತ್ತೈತಿ. ಭಾಳ ಈಸಿಯಾಗಿಲ್ಲ ಅಂತಲೇ ಹೇಳ್ಬೋದು. ಮಳೆಗಾಲ ಟೈಮಲ್ಲಿ ನಾವು ಈ ಥರ ಬೈಕಲ್ಲಾಗಲಿ, ಬಸ್ಸಲ್ಲಿ, ಕಾರಲ್ಲಿ ಜರ್ನಿ ಮಾಡಬೇಕಾದ್ರೆ ಎಲ್ಲ ಕಡೆ ನೇಚರ್ ಭಾಳ ಹಚ್ಚ ಹಸಿರಾಗಿ ಕಾಣಿಸ್ತೈತಲ್ಲ, ಕಣ್ಣಿಗೆ ಒಂಥರ ಸ್ವರ್ಗ ಹಬ್ಬ ಅಂತ ಅನಿಸ್ತೈತಿ. ನಾವೀಗ ಹೊಂಟಿರೋದು ಇದು ಮುಂದೆ ನೆಕ್ಸ್ಟ್ ದಿನ ಬಾಳೆಕುಂದ್ರಿ ಕಾಲುವೆ ಬರ್ತೈತಿ. ಇದು ಯಾವ ಗುಡ್ಡ ಅಂತಾರಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾಳೆಕೊಳ್ಳ ಅಂತೀವಿ ನಾವು. ಬಾಳೆಕೊಳ್ಳದ ಗುಡ್ಡ ಅಂತಂತೀವಿ. ಇಲ್ಲೈತೆ ನೋಡಿ, ಇದು ಕಾಲುವೆ ಇದೆ. ಇಲ್ಲೇನಿದೆಯಲ್ಲ ಇದು ಕಾಲುವೆ. ಇಲ್ಲಿಂದ ಇನ್ನು ನೆಕ್ಸ್ಟ್ ಬರೋದು ರಾಮದುರ್ಗ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮತ್ತೊಂದಿಷ್ಟು ಸೀರೆ ರೆಡಿ ಮಾಡ್ಸಕ್ಕಂತ ಕೊಟ್ಟಿದ್ವಿ. ಅವನ್ನ ಸೀರೆ ತೊಗೊಂಬಂದು ಅಂತೇಳಿ ಇಲ್ಲಿ ಕೆಲವೊಂದು ಸ್ಟುಡಿಯೋಗಳನ್ನ ಶೇರ್ ಮಾಡ್ತೇನೆ ನಾನು ಸೀರೆದ. ಮತ್ತು ನಿಮ್ಗೆ ಯಾರಿಗಾದರೂ ಸೀರೆ ಬೇಕಂತಂದ್ರೆ ನಂದು 8951881207 ನಂಬರ್ ಐತಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇಳಕಲ್ ಸಾರಿ ಮ್ಯಾನುಫ್ಯಾಕ್ಚರಿಂಗ್ ಒಂದು 80% ಅಥವಾ 90% ಸೀರೆ ಇಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ರೆಡಿ ಆಗ್ತಾವೆ. ಏನು ಸುತ್ತಮುತ್ತ ಹಳ್ಳಿಗಳು ಏನು ಬರ್ತಾವಲ್ಲ ಅಲ್ಲಿ. ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತಿರೋದ್ರೆ, ಬಟ್ ಇದು ಹೊಸದಾಗೈತಿ. ಹಳೆ ಬಸ್ ಸ್ಟ್ಯಾಂಡ್ ಅಂತಲೇ ಹೆಸರಿರೋದು ಅದಕ್ಕೆ. ಈಗ ಇಲ್ಲಿಂದ ನಾವು ಹೋಗಿ ರೆಡಿ ಮಾಡಿಸ್ತೇವಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಏನೋ ಶಾಪಿಂಗ್ ಅದು ಇದು ಏನಾದರೂ ತೊಗೊಳೋದತ್ತಿ ಇರ್ತೈತಲ್ಲ ಅಂತ ತೊಗೊಂಡ್ವಿ. ನಾನೀಗ ಬಂದು ನೋಡಿ, ನಾವು ಸೀರೆ ಏನು ರೆಡಿ ಮಾಡಿಸ್ತೇವಲ್ಲ ಅಲ್ಲೇ ನಿಮ್ಗೆ ಇಲ್ಲಿ ನೋಡ್ಕೋಬೋದು ನೀವು. ಇಳಕಲ್ ಸೀರೆ ಎಲ್ಲ ಟೈಪ್ ಸೀರೆನೂ ನಮ್ಮ ಹತ್ರ ಸಿಗ್ತಾವೆ, ಅದು ಹೋಲ್ಸೇಲ್ ಪ್ರೈಸಲ್ಲಿ. ಮತ್ತು ಇಳಕಲ್ ಸೀರೆ ಸ್ಪೆಷಾಲಿಟಿ ಏನಂತಂದ್ರೆ ಕಾಟನ್ ಬರ್ತಾವಲ್ಲ, ಕಾಟನ್ ಸಿಲ್ಕ್ ಬರ್ತಾವೆ. ಹಾಗಾಗಿ ತೊಗೊಳೋರಿಗೆ ರೇಟ್ ಜಾಸ್ತಿ ಅಂತ ಅನಿಸ್ಬೋದು. ಬಟ್ ನೀವು ಒಂದು ಸಲ ತೊಗೊಂಡ್ರೆ ಅಂದ್ರೆ ಭಾಳ ಇಷ್ಟಪಟ್ಟು ತೊಗೋತೀರಿ. ಅಷ್ಟು ಮಸ್ತ್ ಇರ್ತಾವೆ ಸೀರೆ. ಕಾಟನ್ ಸೀರೆ ಎಲ್ಲ ನಾವು ಎಲ್ಲ ಟೈಮಲ್ಲೂ ವೇರ್ ಮಾಡ್ಬೋದು. ಮತ್ತು ನಾವು ಈಸಿಯಾಗಿ ಕ್ಯಾರಿನೂ ಸಹಿತ ಮಾಡ್ಬೋದು. ಮುಂಜಾನೆಯಿಂದ ರಾತ್ರಿವರೆಗೂ ಆರಾಮ್ಸೆ ವೇರ್ ಮಾಡ್ಬೋದು. ಯಾಕಂದ್ರೆ ವಜ್ಜೆ ಅಂತ ಅನ್ಸಲ್ಲ, ಏನಿಲ್ಲ, ಭಾಳ ಕಂಫರ್ಟ್ ಫೀಲ್ ಕೊಡ್ತಾವೆ ನಮ್ಗೆ ಕಾಟನ್ ಸೀರೆನ ಉಟ್ಕೊಂಡಾಗ. ನೀವು ಪ್ರತಿ ಸಲವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಮೈಸೂರು ಸಿಲ್ಕ, ಕಂಚಿ ಸಿಲ್ಕ, ಅದು ಇದು ಅಂತ ಬೇರೆ ಥರದ ಸೀರೆ ಎಲ್ಲ ತೊಗೋತಿದ್ರಲ್ಲ, ಈ ಸಲ ಇಳಕಲ್ ಸೀರೆಯಿಂದ ಯಾಕೆ ನೀವು ಹಬ್ಬನ ಆಚರಿಸ್ಬಾರ್ದು, ಹೌದಲ್ಲ? ಮತ್ತು ಇಳಕಲ್ ಸೀರೆ ಜೊತೆ ನಾವು ಡ್ರೆಸ್ನೂ ಸಹಿತ ರೆಡಿ ಮಾಡಿ ಕಳಿಸ್ತೇವೆ. ನೋಡ್ಕೋಬೋದು ನೀವು ಇಲ್ಲೇ ಕಲರ್ ಕಾಂಬಿನೇಷನ್ ಮತ್ತು ಸೀರೆ ಬೆಸ್ಟ್. ಈ ಒಂದು ಭಾಳ ರೀಸನಬಲ್ ರೇಟಲ್ಲಿ ಇದಾವೆ. ನಿಮಗೆ ಇಕೋರ ಜೊತೆ ಡ್ರೆಸ್ ಬೇಕಂತಂದ್ರೆ ನಾವು ಮದರ್ ಡಾಟರ್ ಡ್ರೆಸ್ ಏನಿರ್ತಾವಲ್ಲ ಅವನು ಸಹಿತ ರೆಡಿ ಮಾಡಿ ಕಳಿಸ್ತೇವೆ. ಆದರೆ ನಾನು ಹೇಳಿದ್ನಲ್ಲ, ಕ್ವಾಲಿಟಿ ಇಶ್ಯೂ 1% ಬರೋಂಗಿಲ್ಲ. ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ತೊಗೋಬೋದು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಾನು ಸೀರೆ ಬಿಸ್ನೆಸ್ ಮಾಡೋದು. ಮತ್ತು ನಾವು ಹೆಂಗಂತಂದ್ರೆ ಓನಾಗಿ ರೆಡಿ ಮಾಡಿಸೋದ್ರಿಂದ ಬೆಸ್ಟ್ ರೀಸನಬಲ್ ರೇಟಲ್ಲಿ ಸಿಗ್ತಾವೆ. ಪಲ್ಲು ಟಾಪ್ ಪಲ್ಲು ಬರ್ತೈತಿ, ಬ್ಲೌಸ್ ಇದರಲ್ಲಿ ರನ್ನಿಂಗ್ ಬರ್ತೈತಿ. ಈಗ ಯಾರು ಬ್ಲೌಸ್ ರನ್ನಿಂಗ್ ಹೊಲಿಸ್ಕೊಳಂಗಿಲ್ಲ, ಕೆಲವ್ರು ಹೊಲಿಸ್ಕೋತಾರೆ. ಇಲ್ಲಾಂದ್ರೆ ಕಣದ ಬ್ಲೌಸ್ ಪೀಸ್ ಬರ್ತಾವಲ್ಲ, ಅವನ್ನೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ವೇರ್ ಮಾಡ್ತಾರೆ. ಆದರೆ ಕಾಟನ್ ಸೀರೆಯಲ್ಲಿ 1% ಕ್ವಾಲಿಟಿ ಇಶ್ಯೂ ಬರೋಂಗಿಲ್ಲ. ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ತೊಗೋಬೋದು. ನಾನು ಹೇಳಿದ್ನೆಲ್ಲ ಕಣದ ಬ್ಲೌಸ್ ಪೀಸ್ ಅಂತೇಳಿ ನೋಡ್ಕೋಬೋದು. ಇಲ್ಲಿ ಕಣದ ಬ್ಲೌಸ್ ಪೀಸ್ ಸಹಿತನೂ ಅವೈಲೇಬಲ್ ಇದಾವೆ. ನಿಮ್ಗೆ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿದ್ರೂ ಕಳಿಸ್ತೇವೆ. ಮತ್ತು ಭಾಳಷ್ಟು ಜನರಿಗೆ ಕನ್ಫ್ಯೂಷನ್, ಒಂದು ಸೀರೆ ಐತಿ ಕಳಿಸ್ತೀರೇನಿಲ್ಲ ನೀವು ಅಂಥೇಳಿ. ನಾವು ಒಂದು ಸೀರೆನೂ ಕಳಿಸ್ತೇವೆ. ನಿಮ್ಗೆ 100 ಸೀರೆ ಬೇಕಿದ್ರೂ ಕಳಿಸ್ತೇವೆ. ಮತ್ತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ, ಪಂಚಮಿ, ಜಾತ್ರೆಗಳು, ಶ್ರಾವಣ, ನಮ್ಮ ಪೂಜೆಗಳು ಜಾಸ್ತಿ ಮಾಡೋದಲ್ಲ. ಹಾಗಾಗಿ ನಿಮ್ಗೆ ಏನಾದರೂ ಗಿಫ್ಟೆಡ್ ಸಾರಿ ಬೇಕಂತಂದ್ರೂ 550 ಸಹಿತ ನಮ್ಮ ಹತ್ರ ಕಾಟನ್ ಸೀರೆಗಳು ಅವೈಲೇಬಲ್ ಅದಾವೆ. ಬೆಸ್ಟ್ ಕ್ವಾಲಿಟಿ ರೀಸನಬಲ್ ರೇಟಲ್ಲಿ. ನಾನು ಇಲ್ಲಿ ಎಲ್ಲ ಕಲೆಕ್ಷನಲ್ಲೂ ಒಂದೊಂದು ಸೀರೆನ ತೋರಿಸ್ತೇನೆ. ನಾನು ಅದರಲ್ಲಿ ಕಲರ್ಸ್ ಆಪ್ಷನ್ ಭಾಳಷ್ಟು ಇರ್ತಾವೆ. ನೀವು ನಂಬರ್ ಸೇವ್ ಮಾಡೋಕ್ಕೊಂದು ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ, ನೀವು ಕಲರ್ ಚಾಟ್ ಕಳಿಸಿ ಅಂತಂದ್ರೆ ಕಳಿಸ್ತೀನಿ. ಮತ್ತು ನಿಮಗೆ ಯಾವ ರೇಟಲ್ಲಿ ಬೇಕಂತಿರಲ್ಲ ಆ ರೇಟಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಕಳ್ಸೋಕೆ ನನಗೂ ಹೆಲ್ಪ್ ಆಗುತ್ತೆ. ನಾನೀಗಿನ ಸೀರೆ ತೋರ್ಸಾಕತ್ತೇನಿಲ್ಲ,
ಒಂದೊಂದು ಡಿಸೈನ್ ಒಂದೊಂದು ಪ್ಯಾಟರ್ನ್ ಬೇರೆ ಬೇರೆನೇ ಇರ್ತಾವೆ. ಇದು ಟಾನಾ ಪ್ಲೇನ್ ಅಂತೇಳಿ ಪ್ಯಾರೆಟ್ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಐತಿ. ಈ ಒಂದು ಭಾಳ ಅಂದ್ರೆ ಭಾಳ ಟ್ರೆಂಡಲ್ಲಿರುವಂಥ ಸೀರೆ. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಅಂತೂ ರೆಗ್ಯುಲರಾಗಿ ನಾವು ಕಳಿಸ್ತಿರ್ತೀವಿ. ಕೆಲವರ ಕಲರ್ಸ್ ಕೇಳ್ತಿರ್ತಾರಲ್ಲ, ಹಾಗಾಗಿ ಕಲರ್ಸನ್ನು ಸಹಿತ ನಾವು ರೆಡಿ ಮಾಡ್ತಿರ್ತೀವಿ. ನಿಮ್ಗೆ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿದ್ರೂ ಕಳಿಸ್ತೀವಿ. ನೀವು ಯಾರಾದರೂ ಟ್ರೆಡಿಷ್ನಲ್ ಸೀರೆ ಎಷ್ಟನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿದ್ರೆ ಅಂದರೆ ನೀವು ಆರಾಮ್ಸೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೀಗ ಪಲ್ಲು ಹೆಂಗೆ ಬರ್ತದೆ ಅಂತ ತೋರ್ಸಾಕತ್ತೇನೆ. ಪಲ್ಲು ಬಂದ ಇಳಕಲ್ ಸೀರೆ ಸೆರಗ್ ಅಂತಲೂ ಹೇಳ್ತಾರೆ, ಮತ್ತು ಟೋಪ್ ಪಲ್ಲು ಅಂತಲೂ ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ. ಟೋಪ್ ಪಲ್ಲು ಬರ್ತೈತಿ. ಇದ್ರೊಳಗೆ ಪಟ್ಟಿ ಪಲ್ಲುನು ಸಿಗ್ತಾರೆ ನಿಮ್ಗೆ ರೀಸನಬಲ್ ರೇಟಲ್ಲಿ. ಬಟ್ ನಮ್ಮ ಹತ್ರ ಟೋಪ್ ಪಲ್ಲು ಐತಿ. ಇದು ಏನಂತಂದ್ರೆ ಹಾತಿಮೋರ್ ಸಾರಿ ಅಂತ ಹೇಳ್ತಾರೆ. ಇದ್ರೊಳಗೆ ನವಿಲು ಇರೋದ್ರಿಂದಾಗೆ ಮಷಿನ್ ವರ್ಕ್ ನೋಡ್ರಿ, ಅದು ಕಸೂತಿ ವರ್ಕ್ ಇರ್ತೈತಲ್ಲ, ಮಷಿನ್ ಕಸೂತಿ ವರ್ಕ್. ಮತ್ತು ಇನ್ನೇನೇ ಇಂಡಿಪೆಂಡೆನ್ಸ್ ಡೇನೂ ಬಂತಲ್ಲ, ಹಾಗಾಗಿ ನಿಮ್ಗೆ ಯಾರಿಗಾದರೂ ಕಲರಲ್ಲಿ ಸೀರೆ ಬೇಕಂತಂದ್ರೆ ನಾವು ಕಲರ್ಸಲ್ಲೂ ಸಹಿತ ರೆಡಿ ಮಾಡಿಸೇವಿ. ಬಾರ್ಡರ್ ಚೇಂಜ್ ಇದಾವೆ, ಪಿಂಕ್, ಮರೂನ್, ಗ್ರೀನ್, ಬ್ಲೂ, ರೆಡ್ ಈ ಕಲರ್ಸಲ್ಲಿ ನಾವು ರೆಡಿ ಮಾಡಿಸೇವಿ. ಅವು ಬೆಸ್ಟ್ ರೀಸನಬಲ್ ರೇಟಲ್ಲಿ ಅದಾವೆ. ನೀವು ಆರಾಮ್ಸೆ ನಮ್ಮನ್ನು ನಂಬಿ ಪರ್ಚೇಸ್ ಮಾಡ್ಬೋದು. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅಲ್ಲಿ ನಾನು ಹೆಂಗಂತಂದ್ರೆ ಸೀರೆ ನೇಯೋದಿರ್ತೈತಲ್ಲ, ಹಾಗಾಗಿ ಸೌಂಡ್ ಜಾಸ್ತಿ ಕೇಳೋದ್ರಿಂದ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಾಕತ್ತೇನೆ ನಾನು. ಈ ಸೀರೆ ಅಂದರೂ ಅಮೂಲ್ಯ ಅವರು ವೇರ್ ಮಾಡ್ಯಾರ ನೋಡಿ, ಒಂದು ಯಾವುದೋ ರಿಯಾಲಿಟಿ ಶೋದಲ್ಲಿ. ಅವರು ಉಟ್ಕೊಂಡಿದ್ದು ಫೋಟೋ ಹಾಕಿದ್ರೆ ಸಾಕು ಎಲ್ಲರೂ ತಕ್ಷಣ ಬುಕ್ ಮಾಡ್ಕೋತಾರೆ. ಕಲರ್ ಕಾಂಬಿನೇಷನ್ ಅಷ್ಟು ಚಂದ ಐತಿ. ನಾವು ಯಾವುದೋ ಒಂದು ಕಲರ್ ಸೀರೆನ ಉಟ್ಕೊಂಡಾಗ ಮಾತ್ರ ಅದಕ್ಕೆ ಏನಂತಂದ್ರೆ ಸ್ಪೆಷಲ್ ಅಂದ ಚಂದ ಬರ್ತದೆ ಅಂತನ ಹೇಳ್ತೇನೆ ನಾನು. ಯಾವುದೋ ಒಂದು ಸೀರೆ ಇರಲಿ, ಅದು ಹೆಂಗಂತಂದ್ರೆ ನಮ್ಮ ಕಡೆ ಹೆಂಗೆ ಹೇಳ್ತಾರೆ ಅಂತಂದ್ರೆ ನೋಡೋಕೆ ಚಂದ ಇರಲಿಲ್ಲ ಅಂದ್ರೆ ಸೀರೆ ಉಟ್ಕೊಂಡ್ರೆ ದಂತದ ಗೊಂಬೆ ಥರ ಕಾಣಿಸಾಗತ್ತ ನೋಡು ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾರಾದರೂ ಒಬ್ಬರು ಉಟ್ಕೊಂಡಿರೋ ಕಲರ್ನ ಕೇಳೋದಲ್ಲ. ನಾನೀಗ ತೋರ್ಸಾಕತ್ತೀವಿ ಇವು ರಾಯಲ್ ಟೆಂಪಲ್. ಇವೇನು ಕಲರ್ಸ್ ಎಲ್ಲ ಅಲ್ಲಿ ಮ್ಯಾಕ್ ಸ್ಟಾಕ್ ಅದಾವ ರ್ಯಾಕಲ್ಲಿ. ಯಾವುದೇ ಒಂದು ಕಲರ್ ಉಟ್ಕೊಂಡ್ರೂ ನೀವು ಅದಕ್ಕೆ ಬ್ಲೌಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ, ಅಥವಾ ನಿಮ್ದು ಯಾವುದೋ ಒಂದು ಬ್ಲೌಸ್ ಇದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ವೇರ್ ಮಾಡಿದಾಗ ನೀವು ಒಂದು ಸೂಪರಾಗಿ ಕಾಣಿಸ್ತೀರಿ. ಹಂಗಾದ್ರೆ ಮತ್ತೆ ತೇಡರಿ, ಈಗ ನಮ್ಮ ನಂಬರ್ನ ಸೇವ್ ಮಾಡ್ಕೋರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣವೇಣಿ ಸಾರಿ ಅನ್ನೋದು ಇನ್ನೊಂದು ನಂದು ಯೂಟ್ಯೂಬ್ ಚಾನಲ್ ಐತಿ, ಅದಕ್ಕೆ ಕೊಲಾಬ್ ಮಾಡಿರ್ತೇನೆ ನಾನು. ಆ ಚಾನಲ್ನ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅದಾದ್ರೂ ಪಕ್ಕ ಒಂದಾದ್ರೂ ಇಷ್ಟ ಆಗೈತಿ. ಅಷ್ಟು ಮಸ್ತ್ ಡಿಸೈನ್ಸ್ ಅದಾವ. ಸೆರಗ್ ಬಂದ ಟೋಪ್ ಪಲ್ಲು ಬರ್ತೈತಿ. ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಅಲ್ಲಿ ಇರ್ತೈತಿ. ಕಾಂಟ್ರಾಸ್ಟ್ ಅಂದ್ರೆ ಬಾರ್ಡರ್ ಕಲರ್ ಏನಿರ್ತೈತಿ ಆ ಕಲರ್ ಅಲ್ಲಿ ಬ್ಲೌಸ್ ಬರ್ತದೆ. ಇದರಲ್ಲಿ ಸಹಿತ ಕಲರ್ಸ್ ಆಪ್ಷನ್ ನೋಡ್ಕೋಬಹುದು. ಏನಿದೆ ಕಲರ್ಸ್ ಇದಾವೆ. ಈಗಂದ್ರೆ ಭಾಳ ಟ್ರೆಂಡಲ್ಲಿ ಇರೋದಂತಂದ್ರೆ ಇಳಕಲ್ ಸೀರೆಲಿ ಇದು ಒಂದು ನೋಡ್ರಿ, ಬಾರ್ಡರ್ ಲೆಸ್. ನಾವು ಯಾವುದೋ ಒಂದು ಸೀರೆ ನಾವು ವೇರ್ ಮಾಡಿದಾಗ ಮಾತ್ರ ಅವ್ರ ಸೀರೆಗೆ ನಮ್ಮಂದ ಸೀರೆ ಚಂದಕ್ಕೂ ಈ ಸೂಪರಾಗಿ ಕಾಣಿಸ್ತೀವಿ ನಾವು ಅಂತ. ಕಲರ್ ಕಾಂಬಿನೇಷನ್ ಅಂತ ಒಂದಕ್ಕಿಂತ ಒಂದು ಮಸ್ತ್ ಇದಾವೆ. ಸೆರೆ ಬಂದ ಈ ಕಡೆ ಜರಿ ಪಲ್ಲು, ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಪ್ಲೇನ್, ಬ್ಲೌಸ್ ಅಲ್ಲಿ ಪ್ಲೇನ್ ಬ್ಲೌಸ್ ಬರ್ತೈತಿ. ಕಲರ್ ಕಾಂಬಿನೇಷನ್ ಚಂದ ಐತೆ. ಬಾರ್ಡರ್ ಲೆಸ್ ಇರೋದು ಸ್ವಲ್ಪ ಡಾರ್ಕ್ ಕಲರ್ ಜಾಸ್ತಿ ಬೇಕಾವೆ. ಲೈಟ್ ಕಲರ್ ಮತ್ತು ಡಾರ್ಕ್ ಕಲರಲ್ಲಿ ಕಲರ್ ಚಂದ ಇದಾವೆ. ಒಂದಕ್ಕಿಂತ ಒಂದು ಚಂದ ಇದಾವೆ. ಪ್ಯಾರೆಟ್ ಗ್ರೀನ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಉಟ್ಕೊಂಡಾಗ ಒಂದು ಭಾಳ ಚಂದ ಕಾಣಿಸ್ತೈತಿ. ವೆಡ್ತ್ ಲೆಂತ್ ಅಂತೂ ಸಖತ್ತಾಗಿರ್ತವೆ. ಇವಾಗ ಬೇಕಾದ್ರೆ ನೀವು ಪ್ಲಸ್ ಸೈಜ್ ಇದ್ರ ಮತ್ತು ಹೈಟ್ ಭಾಳ ಇದ್ರೆ ಆರಾಮ್ಸೆ ವೇರ್ ಮಾಡ್ಬೋದು. ವೆಡ್ತ್ ಲೆಂತು ಕೆಲವೊಂದು ಸೀರೆ ಹಂಗಂದ್ರೆ ಕಡಿಮೆ ಇರುತ್ತೆ, ಬಟ್ ಇದು ಹಂಗಿರಂಗಿಲ್ಲ. ಇಳಕಲ್ ಸೀರೆ ವೆಡ್ತ್ ಲೆಂತ್ ಅಂತೂ ಮಸ್ತ್ ಇರ್ತಾವೆ. ಇದರಲ್ಲಿ ನಿಮ್ಮ ಫೇವ್ರೇಟ್ ಕಲರ್ ಯಾವ್ದು ನೋಡ್ರಿ, ಅದು ಸ್ಕ್ರೀನ್ ಶಾಟ್ ತೆಗೆದ
ವಾಟ್ಸಪ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡ್ರಿ, ಯಾಕಂದರೆ ಹೊಸ ಹೊಸ ಕಲೆಕ್ಷನ್ನ ಹಾಕ್ತಿರ್ತೀವಿ, ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತೀವಿ. ಜಾಸ್ತಿ ಶಾರ್ಟ್ಸ್ ವಿಡಿಯೋದೊಳಗೆ ಹಾಕಿರ್ತೇವೆ, ನಾವು ಅಪ್ಡೇಟ್ ಕೊಡ್ತಿರ್ತೀವಿ. ಕಸೂತಿ ಇದೊಂದು ವಿಡಿಯೋದೊಳಗೆ ಎಲ್ಲ ಕಲೆಕ್ಷನ್ನು ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಅಷ್ಟೊಂದು ವೆರೈಟೀಸ್ ಇರ್ತಾವೆ ಸೀರೆಗಳು, ಡಿಸೈನ್ ಆಗಲಿ ಪ್ಯಾಟರ್ನ್ ಆಗಲಿ ಬೇರೆ ಬೇರೆ ಇರ್ತಾವೆ. ನಾನೀಗ ತೋರ್ಸಾಕತ್ತಿರೋದ ಕಸೂತಿ ವರ್ಕ್. ಈ ಕಸೂತಿ ವರ್ಕ್ ಅಂದ್ರೂ ಎಷ್ಟು ವರ್ಷದ ಇತಿಹಾಸ ಐತಿ, ಆದರೂ ಇವಾಗಲೂ ಸಹಿತ ಅದು ಟ್ರೆಂಡಲ್ಲಿ ಐತೆ ನೋಡ್ರಿ. ಅದು ಏನಂತಂದ್ರೆ ಟ್ರೆಡಿಷ್ನಲ್ ಸೀರೆಗಳ ಸ್ಪೆಷಾಲಿಟಿನ ಹಂಗೆ ನೋಡ್ರಿ. ಎಷ್ಟೆಷ್ಟೋ ಇವು ಬೇರೆ ಬೇರೆದು ಏನಾಗತ್ತಂತಂದ್ರೆ ಒಂದು ಸಲ ಬಂದು ಮತ್ತೊಂದು ಸಲ ಹೋಗ್ಬಿಡತ್ತೆ. ಬಟ್ ಇವು ಹಂಗಲ್ಲ, ಟ್ರೆಡಿಷ್ನಲ್ ಸೀರೆ ನೂರಾರು ವರ್ಷಗಳ ಇತಿಹಾಸ ಇರ್ತಾವೆ ಇವಕ್ಕೆಲ್ಲನೂ. ಇವು ಯಾವಾಗೂ ಟ್ರೆಂಡ್ ಅಂತೂ ಮುಗಿಯಂಗಿಲ್ಲ. ಒಂದು ಸೀರೆನಾದರೂ ನಮ್ಮ ಹತ್ರ ಟ್ರೆಡಿಷ್ನಲ್ ಸೀರೆ ಇರಲೇಬೇಕಂತ ಅನ್ಸತ್ತೆ. ಹಬ್ಬ ಆಗಲಿ ಏನಾದರೂ ಫಂಕ್ಷನ್ ಪೂಜೆ ಏನಾದರೂ ಇದ್ದಾಗ ವೇರ್ ಮಾಡೋಕ್ಕೆ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಅದನ್ನು ಸ್ಟಾಕ್ ತೋರ್ಸಾಕತ್ತೇನೆ. ಬ್ಲ್ಯಾಕ್ ಸೀರೆನ ಯಾರು ಇಷ್ಟಪಡ್ತೀರಿ ಅವ್ರಿಗಂತೂ ಹೇಳಿ ಮಾಡಿಸಿ ಸೀರೆ ನೋಡ್ರಿ. ಯಾಕಂದ್ರೆ ಬಾರ್ಡರ್ ಬಂದಾಗ ಗೋಲ್ಡನ್ ಕಲರ್ ಬರ್ತೈತಿ ಮತ್ತು ಬಾಟಲ್ ಗ್ರೀನ್ಕ ಮರೂನ್ ಬಾರ್ಡರ್ ಬಂದೈತಿ. ನಿಮ್ಗೆ ಇದರಲ್ಲಿ ಎಷ್ಟೇ ಕಲರ್ಸಲ್ಲಿ ಎಷ್ಟೇ ಕ್ವಾಂಟಿಟಿಯಲ್ಲಿ ಸೀರೆ ಬೇಕಿದ್ರೂ ನಾವು ಕಳಿಸ್ತೀವಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ಒಂದಕ್ಕಿಂತ ಒಂದು ಕಲರ್ ಭಾಳ ಅಂದರೆ ಭಾಳ ಚಂದ ಅದಾವ. ನಾನು ಯಾವ್ಯಾವ ಕಲರ್ ತೋರಿಸ್ತಾ ಇರೋ ಕಲರ್ನ ನಿಮ್ಗೆ ತೋರ್ಸಾಕಂತೇಳಿ ಸರ್ಚ್ ಮಾಡಾಕತ್ತಿದ್ನಿ. ಈ ಕಲರ್ ಅಂದ್ರೂ ಇನ್ನೂ ಮಸ್ತ್ ಐತೆ ನೋಡ್ರಿ. ನಾನು ಸಹಿತ ತೊಗೊಂಡು ನಾನು ಉಡಾಕದನ್ನು ಒಂದು 3 ಇಯರ್ ಆತಂತ ಅನ್ಸತ್ತೆ. ಸೀರೆ ಎಷ್ಟು ನಾವು ಡ್ರೈ ವಾಶ್ ಅಂತ ಹೇಳ್ತೀವಿ, ಬಟ್ ವಾಶ್ ಮಾಡ್ಬೋದು ಆರಾಮ್ಸೆ, ಮನ್ಯಾಗೂ ವಾಶ್ ಮಾಡ್ಬೋದು. ಕಲರ್ ಹೋಗಂಗಿಲ್ಲ ಏನಿಲ್ಲ, 100% ನಾವು ಗ್ಯಾರಂಟಿನ ಕೊಡ್ತೀವಿ. ನಾವಲ್ಲಿ ಹೋಗಿರೋ ಕೆಲಸನ ಮುಗಿಸ್ಕೊಂದಿಷ್ಟು ಸೀರೆ ತೊಗೊಂಡು ಈಗ ವಾಪಸ್ ನಾವು ಮತ್ತು ನಮ್ಮ ಮನೆ ಕಡೆ ಬರಾಕತ್ತೀವಿ. ನೋಡ್ಬೋದು ಫಾರ್ಮಸ್ ಇರೋದ್ರಿಂದಾಗೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೀರೆಗಳನ್ನ ಇಲ್ಲಿ ತರಂಗಿಲ್ಲ. ಯಾಕಂತಂದ್ರೆ ನಾವು ಡೈರೆಕ್ಟ್ ಅಲ್ಲಿ ಟೈಮ್ 9 ಗಂಟೆ ಆಗೈತಿ. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಅಂತೂ ಆರಾಮಿದ್ದೀವಿ. ಹೊಲ್ದಾಗ ನೀರು ಹಾಸಿ ಬನ್ನಿ ಹೇಳ್ರಿ. 9 ಆಗೈತೆ ಟೈಮ್. ಒಳಗೆ ಏನು ಮಾಡಾಕತ್ತಾರ ನೋಡು ಬರ್ರಿ. ಏನು ಮಾಡಾಕತ್ತೀರಿ? ಏನೋ ಗುದ್ದಾಡಕತ್ತಾರ. ಇದೊಂದು ಹತ್ತಿಲ್ಲ ಮತ್ತು ಅದಕ್ಕೊಂದು ಮತ್ತು ಇಲ್ಲಿ ಮಿಕ್ಸಿ ಯಾಕೆ ಕುಂತತಿದು? ಕಾರ್ನೇನ ಓಯ್ ಹಿಂಗೆ ಮಾತಾಡ್ಸಿರ ಮಾತಾಡಂಗಿಲ್ರಿ ಅವ್ರು. ಏಯ್ ಏನು ಮಾಡಾಕ್ತಿ? ಬಡಿಯಾಕ ಬರೋ ರೀತಿ ಮಾಡ್ತೀನಿ. ಏನು ಉಳ್ಳಾಗಡ್ಡಿ ಹಾಕಿ ಏನು ಮಾಡಾಕತ್ತೆ? ಇದೇನು? ಮಟನ್ ಸಾರ್. ಮಟನ್ ಮಾಡಾಕತ್ತಾರ ನೋಡ್ರಿ. ಇವಾಗ ಸ್ಪೆಷಲ್ ಊಟಕ್ಕೆ ಮಟನ್. ವಾರದಾಗ ಒಮ್ಮೆ ಬೇಕಾರಿ ಮಟನ್ ನನಗ್ರಿ. ಮಸ್ತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಪೇಸ್ಟ್, ಎಲ್ಲ ಮನ್ಯಾಗ ತಯಾರು ಮಾಡಿದಂಥ ಅಲ್ಲ ಪೇಸ್ಟ್. ಹೊರಗ ಮಳಿ ಬರಾಕತೈತಿ, ಒಳಗ ಮಟನ್ ರೆಡಿ ಆಗತೈತಿ. ಊಟ ಮಾಡಿ ಮಲ್ಕೊಂಡ್ರೆ ಏನು ಹೇಳಿದ್ರು ಇಟ್ಟಾರ. ಇರ್ಲಿ, ಈಗ ಮಟನ್ ಮಾಡ್ರಿ. ಅವ್ರ ಊಟ ಮಾಡುವಾಗ ತೋರಿಸ್ತೇನ್ರಿ. ಯಾಕಂದ್ರೆ ಲೈಟ್ ಹೋಗ್ಯಾವ, ಕೆಟ್ಟ ಜಳಗ ಆಗತೈತಿ. ನಾವು ಹೊರಗೆ ಹೋಗ್ಕೊಂಡು ಮಳಿ ಆಗತೈತಿ, ಮಳಿ ನೋಡ್ಬೇಕು. ಮಟನ್ ಮಾಡಿದಿಂದ ಹೆಂಗೆ ಮಾಡ್ಯಾರ ನೋಡ್ಕೊಂಡು ಬರೋಣ್ರಿ. ಈಗ ಮಾತಾಡ್ಸಿದ್ರೆ ಮತ್ತೆ ನಮಗೆ ಮಾಡೋದಾಕೈತಿ. ಅವು ಉಸಾಬರಿನ ಬೇಡ. ಅದ ಎಲ್ಲ ನೀನೇ ಅಡಿಗೆ ಮಾಡಾಕತ್ತಿ ಏನ? ಇಲ್ಲಿ ಮಟನ್ ಸಾರು ರೆಡಿ ಆಗತೈತ್ರಿ. ಇಲ್ಲಿ ಈಗ ಮಟನ್ ಇನ್ನು ಮಟನ್ ಸುಕ್ಕಾನು ರೆಡಿ ಆತ ಅಂದ್ಕೋತನು. ವಾವ್ ವಾವ್ ವಾವ್.
ಮಸ್ತ್ ಮಟನ್ ಸುಕ್ಕ ರೆಡಿ ಆಯ್ತು ನೋಡ್ರಿ. ಮಸ್ತ್ ಮಟನ್ ಸುಕ್ಕನೂ ರೆಡಿ ಆಯ್ತು. ಈಗ ಭರ್ಜರಿ ಊಟ ಮಾಡಿಬಿಡಿದ. ಈಗ ಇದನ್ನೇನು ಹೆಚ್ಚಿಟ್ರಿ ಇನ್ನು ಏನೋ ಮಾಡಾಕ ಇಲ್ಲಿ ಮಟನ್ ಸಾರು ಅಂತೂ ಭಾರಿ ವಾಸನೆ. ಏನೋ ಮತ್ತೆ ಹೆಚ್ಚಿಟ್ಟಾರಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಭಾರಿ ವಾಸನೆ ಹೆಂಗೆ ಬರ್ತದೆ ನೋಡ್ರಿ. ಮಟನ್ ಏನು ಮಾಡಿದ್ರಿ ಭಾಳ ತೊಟ್ಟಿಗೈತಿ. ನನಗೆಲ್ಲ ದೋಸೆ ಮಟನ್ ತಿನ್ಬೇಕು ಅನ್ನಿಸ್ತೈತಿ. 800 ರೂಪಾಯಿ KG ಐತಿ. ಸುಮ್ಮನೆ ಯಾವಾಗಾರು ಒಂದಿನ ತಂದು ತಿನ್ನೋದ್ರಿ ಬಾಳೆ. ನೀವೇನ್ರಪ್ಪ ರೊಕ್ಕಿದ್ದವ್ರು ದೋಸೆ ತಿನ್ಬೋದು. ತಿನ್ನಾಕ ಬಡ್ರು ಶ್ರೀಮಂತರು ಅಂತ ಏನಿದ್ರು ಯಾಕದಾವು ಸಾಮಾನು ಎದಕ್ಕೆ ಬರ್ತಾವ? ನೀನ ಮಾಡಾಕತ್ತೇಳ ಮಟನ್, ಮತ್ತಾರು ಮಾಡಾಕತ್ತಿಲ್ಲ. ಬರ್ರಿ ಈಗ ಮಟನ್ ಸುಕ್ಕ ರೆಡಿ ಆಯ್ತು. ಬರ್ತಾ ಬಡೀನ್ರಿ. ಬರ್ರಿ ಇನ್ನು ಊಟ ಮಾಡೋಣ. ನಾವು ಇವತ್ತು ಫೋಟೋ ಶೂಟ್ ಮಾಡಾಕತ್ತೀವಿ. ಫೋಟೋ ಶೂಟಿಗೆ ಅಂತೇಳಿ ಸಿಂಪಲ್ಲಾಗಿ ರೆಡಿ ಆಗೀನಿ, ಗ್ರ್ಯಾಂಡಾಗಿ ಅಂತೇನಿಲ್ಲ. ನಿಮ್ಗೆ ಇದ್ರೊಳಗೆ ಕಲರ್ಸ್ ಆಪ್ಷನ್ ಭಾಳಷ್ಟು ಅದಾವೆ. ನಿಮ್ಗೆ ಇದ್ರೊಳಗೆ ಸೀರೆ ಬೇಕಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಓನ್ಲಿ 850 ನಮ್ಮ ಸೀರೆನೇ ಕಳಿಸ್ತೀವಿ. ವಿತ್ ಬ್ಲೌಸ್ ಇರ್ತೈತಿ. ಇದ್ರೊಳಗೆ ಬೇಕಿದ್ರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲಾಂದ್ರೆ ಈ ಥರ ಪ್ಲೇನ್ ಬ್ಲೌಸ್ ತೊಗೊಂಡು ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಇಲ್ಲಾಂದ್ರೆ ಇದು ಈಗ ಕಣದ ಬ್ಲೌಸ್ ಬರ್ತಾವಲ್ಲ, ಅವನು ಸಹಿತನೂ ವೇರ್ ಮಾಡ್ಬೋದು. ಸಖತ್ತಾಗಿ ಕಾಣಿಸ್ತೈತಿ. ನಮ್ಮದು ಫೋಟೋ ಶೂಟ್ ಮುಗೀತಾ, ಹೆಂಗೆ ಅನ್ಸಾಕತ್ತೀನಿ ಅಂತ ಹೇಳ್ರಿ. ಫೋಟೋ ಶೂಟಿಗೆ ಅಂತ ನಾನು 300 ರೂಪಾಯಿ ಬಳಿ ತರಿಸೀನಿ ನಾನು. ಇವತ್ತು ಎಲ್ಲ ಸಿಲ್ವರ್ ಗೋಲ್ಡ್ ಕಿವಿ ಒಳಗಿರೋ ಫಿಕ್ಸ್ ಇರೋ ಅಷ್ಟು ಹಿಂಗೈತೆ ನೋಡಿರಿ ನಮ್ದು ಇವತ್ತು ಫೋಟೋ ಶೂಟಿಂಗ್. ಇನ್ನೊಂದು ಸೀರೆ ಉಟ್ಕೊಂಡು ಫೋಟೋ ಶೂಟ್ ಮಾಡ್ಕೋಬೇಕು. ಫೋಟೋ ಶೂಟ್ ಮಾಡಿ ಆಮ್ಯಾಗ ಸಿಗ್ತಾರೆ ಇನ್ನೊಂದು ಸೀರೆ ವೇರ್ ಮಾಡಿದಾಗ. ಚಾರ್ಲಿ ಕಡಿ ಯಾರೋ ಬಂದಾರ ನೋಡ.